ಲೋ ತಿಂದಿರೋ ಬಾತೆಲ್ಲ ಆರ್ಗೋಯ್ತು ಬೇಬೈ ನಡಿರಲೇ ಹತ್ತಿಲೇ ಗಾಯ್ಸಿ ನಾಯಿ ಹೆಸರು ಕಾಳು ಕಾಳು ನಡಿ ನಡೆ ಬೈಕ್ ಹತ್ತು 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 ಈ ನಾಯಿ ಅವಳೆ ಹಂದಿ ತಂಗಿ ತಗೊಂಡ್ಲ ಕುಯ್ದು ಬಿಟ್ರೆ ಮ್ಯಾಗ ನಾಯಿ ಬಿಡೋಕೈತದೆ ಹಂದಿ ಬಿಡಕಲ್ತು ಹುಮ್ಲಾ ಅದು ಪುಣ್ಯ ಕಾರ್ಯ ಮಾಡ್ಲಾ ಕುಮಾರ ಸಾಯ್ಸು ಬಿಡ್ಬೇಡ ಸರ್ರ ಅನ್ಬೇಡ ಕಬಾಬ್ ಮಾಡ್ಕೊತೀನಿ ನಾವಂತೆ ಸಾಯ್ಸು ಹುಮ್ಳ ಸಾಯ್ಸ್ಲಾ ಸಾಯ್ಸು ಇಲ್ಲಿ ಅತಿಥಿ ಹೋಯ್ತೈತೆ ಇಲ್ಲಿ ಉಪ್ಪ ಕಣವ್ಸಿಯ ಓ ಯಾವ ಹತ್ತು ತಗೊಂಡ ತಿರ್ಗಲ್ಲ ಜಾಸ್ತಿ ಆಗೋದು ಇಲ್ಲಿ ಉಂಬ್ಳ ಎಲ್ಲೈತೆ ಅದೇನು ಮಾಡ ಸುಮ್ಮನಿರು ಅದೇನು ಕಚ್ಚಲ್ಲ ಬಾ ಬರಮ್ಮ ಕಚ್ಚಲ್ಲ ಬಾ ಎಲ್ಲಿ ಕಾಲೆಲ್ಲಿ ಕಚ್ಚೈತೆ ನಿನಗೆ ಕಾಲ ಕಚ್ಚಿಲ್ಲ ಬಾ ಇಲ್ಲಿ ಯಾವಿಲ್ಲ ಬಾ ಜಾಸ್ತಿ ಇಲ್ಲ ಬಾ ಅಮ್ಮ ಜೊತೆ ಓಡು ಅಮ್ಮ ಜೊತೆ ಓಡು ಬರಲ್ಲ ನಂಜ ಗೈಸ್ ಉಂಬ್ಳ ಹೆವಿ ಐತೆ ಗೈಸ್ ಇಲ್ಲಿ ಏನು ಕಚ್ಚಕ್ಕೆ ಏನು ಹೆವಿ ಕತ್ತ ಬಿದ್ದೈತೆ ಒಂದು ಚಿಕ್ಕ ಪಾಪು ಬೇರೆ ಕರ್ಕೊಂಡು ಬಂದಿದ್ದೀವಿ ತಡಿಯಾ ಬಿದ್ದಾಗಿದ್ದಲ್ಲ ಸೊ ಒಂದು ಚಿಕ್ಕ ಪಾಪು ಕರ್ಕೊಂಡ್ಬಂದಿದ್ದು ಪಾಪುಗೆ ಹೆವಿ ಕಚ್ಬಿಟ್ಟೈತೆ ನನ್ನ ಕರ್ಕೊಂಡೋಗಿ ಅಂತೈತೆ ಹಾಲೇ 2 ಕಿಲೋಮೀಟ್ರ್ ಬೇರೆ ಹತ್ತು ಬಂದ್ಬಿಟ್ಟಿದ್ದು ಸೊ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಹುಡುಗಿನ ಸೊ ಬನ್ನಿ ಹೋಗೋಣ ಎಲ್ಲ ಸುಸ್ತು ಹುಮ್ಳ ಕಚ್ಚಿರೋದಕ್ಕೆಲ್ಲ ಕ್ಲೀನ್ ಮಾಡ್ಕೋತಾರೆ ಹುಮ್ಳ ನನಗೊಂದು ಕಚ್ಚಿಲ್ಲ ಕಣ್ರು ನಾವು ಒಂದು ಹುಮ್ಳ ಕೈಲಿ ಕಚ್ಚಿಸ್ಕೊಂಡಿಲ್ಲ ನೀವೇನೆ ಗಾಯ್ಸ್ ಫೈನಲ್ ಆಗಿ ಬಂದಾಯಿತು ಗಾಳಿಗುಡ್ಡೆ ವ್ಯೂ ಹತ್ರ ಬಂದಾಯಿತು ಸೊ ಹುಮ್ಳ ಹೆವಿ ಐತೆ ಗೈಸ್ ಎಷ್ಟು ಐತೆ ಅಂತಂದರೆ ಫುಲ್ಲು ಕಚ್ಚುತ್ತೆ ಗೈಸ್ ನೋಡಿ ಇಲ್ಲ ಐತೆ ನೋಡಿ ಹುಮ್ಳ ಪ್ಯಾಂಟ್ ಮೇಲೆ ಐತೆ ನೋಡಿ ಹುಮ್ಳ ಇಲ್ಲೊಂದು ಚಪ್ಪಲಿ ಥರ ಐತೆ ಬಾ ಆಯ್ತಲ್ಲ ಪಾತಾಳದಲ್ಲಿದ್ದರೂ ನಿನ್ನ ಬಿಡಲ್ಲ ನಾನು ಬಾ ಎಷ್ಟು ಕತ್ತು ಎಷ್ಟು ಕತ್ತು ಲೆಕ್ಕ ಹಾಕಿಲ್ವಾ ಲೆಕ್ಕ ಹಾಕಿದ್ದಿದ್ರೆ 1,000 ಹುಮ್ಳ ಕಚ್ಚಿ ಮಾಡಿಬಿಟ್ಟೈತೆ ಗೈಸ್ ಎಲ್ರಿಗೂ ಬಂದಿದ್ದು 25 ಜನದಲ್ಲಿ ಬರೀ ಒಂದು 10 ಜನ ಮಾತ್ರ ಬಂದಿರೋದು ಇನ್ನು ಮಿಕ್ತವರೆಲ್ಲ ರಿಟರ್ನ್ ಹೊಂಟೋದ್ರು ಸೊ ನಾವು ಫೈನಲಾಗಿ ಎಷ್ಟೇ ಕಷ್ಟ ಆದ್ರೂ ಬಂದು ಬೆಟ್ಟ ಹತ್ತಿ ಸೊ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಇದೇ ಗಾಳಿಗುಡ್ಡೆ ಸೊ ಇವಾಗ ಮತ್ತೆ 4 ಕಿಲೋಮೀಟ್ರ್ ರಿಟರ್ನ್ ಹೋಗಬೇಕು ಉಂಬ್ಳಾಕೆಲ್ಲಿ ಕಚ್ಚಿಸ್ಕೊಂಡು ಹೋಗ್ಬೇಕು ಸೊ ನಾನಂತೂ ಒಂದು ಉಂಬ್ಳಾಕೆಲ್ಲಿ ಕಚ್ಚಿಸ್ಕೊಂಡಿಲ್ಲ ಸೊ ಕೆಳಗೆ ಹೋಗಂಟನು ಒಂದು ಉಂಬ್ಳಾಕೆಲ್ಲೂ ಕತ್ತೆ ಹೋದಂಗೆ ನೋಡ್ಕೊಂಡು ಹೋಗ್ತೀನಿ ಗಾಯ್ಸ್ ಫೈನಲಾಗಿ ಬಂದಾಯಿತು ಗಾಳಿಗುಡ್ಡೆ ಅಲ್ವಾ ಗಾಳಿಗುಡ್ಡೆ ವ್ಯೂ ಪಾಯಿಂಟ್ ಇದೆ ನೋಡಿರಿ ಗಾಳಿಗುಡ್ಡೆ ವ್ಯೂ ಪಾಯಿಂಟ್ ಸೊ ನೋಡಿ ಫುಲ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ ಯಾರಿಗೆ ನಿಂಗ ಫೋಟೋ ನೋಡ್ಕೊಂಡಿದ್ದೀನಿ ಅದನ್ನ ತಡಿಯಾ ಮರಲೇ ಇನ್ನು ಕಟ್ಟ ನಿಂಗಲೇ ಸುಮ್ಳ ನೋಡಿ ಒಳಗಡೆ ಹೋಗೈತೆ ಒಳಗಡೆ ಸಾಯಿ ಉಮ್ಳ ನೋಡಿ ಸತಾಯ್ತು ಚಾಪ್ಲಿ ಒಳಗೂ ಬಿಡಲ್ ಬರಾಗೋರು ಉಮ್ಳ ಇದು ಇವಾಗ ಟಾಪಲ್ಲಿ ಐತಲ್ಲ ಟಾಪಿಗೆ ಹೋಗ್ಬೇಕು ಇವಾಗ ಸೊ ಅದಕ್ಕೆ ನಾವು ಈಗ ಟಾಪಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಫುಲ್ ವ್ಯೂ ಆಗ್ತೈತಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ ಸೊ ಅದಕ್ಕೆ ನಾವು ಹೋಗ್ತಾ ಇದೀವಿ ಬನ್ನಿ ಗೈಸ್ ಇದೆ ಬಾ ಯಾಕಣ ಯಾವರು ಬರ ಗೈಡ್ ಹೋಗ್ದಂಗೆ ಬನ್ರ ಗೈಡ್ ನಡೀರಿ ಗೈಡ್ ನಾವು ಬರ್ತೀವಿ ನಿಮ್ಮ ಹಿಂದೆ ಗೈಸ್ ಬನ್ನಿ ಬೆಟ್ಟ ಹತ್ತಣ ದೊಡ್ಡ ಬೆಟ್ಟ ಸೊ ಇದೇ ಫೈನಲ್ ಒಳಗಡೆ ಮೇಲ್ಗಡೆ ಯಾವ ರೀತಿ ವ್ಯೂಸ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಹತ್ತು ಕಚ್ಚ ಗೈಸ್ ನೋಡಕ್ಕೆ ಹತ್ರದಿಂದ ಕಾಣಿಸ್ತೈತೆ ಬೆಟ್ಟ ಬೆಟ್ಟ 10 ವರ್ಷದಲ್ಲಿ ಆಯ್ತೈತೆ ಗೈಸ್ ನೋಡಿ ವ್ಯೂ ಯಾವ ರೀತಿ ಕಾಣಿಸ್ತೈತೆ ಬೆಟ್ಟದ ಮೇಲೆ ಸೊ ನೋಡಿ ಗೈಸ್ ಈ ಥರ ವ್ಯೂ ನೋಡೋಕ್ಕೆ ಪುಣ್ಯ ಮಾಡಿರ್ಬೇಕು ಗೈಸ್ ಇಷ್ಟು ದೂರ ಕಷ್ಟಪಟ್ಟು ಹತ್ತಿ ಬೆಟ್ಟ ಹತ್ಕೊಂಡು
ಇನ್ನು ಡೆಡ್ ಎಂಡಿಂಗ್ ಅಲ್ಲ ಐತೆ. ಡೆಡ್ ಎಂಡಿಂಗ್ ಅಲ್ಲಿಗೆ ಹೋಗೋಣ ಬನ್ನಿ. ಬನ್ನಿ ಗೈಸ್ ಹೋಗೋಣ. ಗುರು 40 ಜನ ಸಬ್ಸ್ಕ್ರೈಬರ್ ಇರ್ಬೋದು ಗುರು. ಅವ್ರು ನನಗೆ ದೇವ್ರ ಸಮ. ಗೈಸ್ ಬನ್ನಿ, ಅಲ್ಲಿ ಬೆಟ್ಟ ಅಲ್ಲ ಐತೆ ನೋಡಿ, ಅದೇ ಫೈನಲ್ ಡೆಡ್ ಎಂಡು. ಸೊ ಅಲ್ಲಿಗೆ ಹೋದ್ಮೇಲೆ ವ್ಯೂ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಹಿಮ ಯಾವ ರೀತಿ ಹೋಗ್ತೈತೆ. ಸೊ ಎಷ್ಟು ಡೀಪ್ ಐತೆ ಬರೋ, ಎಷ್ಟು ಡೀಪ್ ಐತೆ ಇದು, ತುಂಬ ಹಿಮ. ಫೈನಲ್ ಅಬ್ಬಿ ಪಿಕ್ಚರ್ ಬಾಕಿ ಆಯ್. ನಡೀರಿ ಅಲ್ಗತ್ತಣ, ಅದು ಮೇನು ಟಾರ್ಗೆಟ್ ನಮಗೆ. ನಡೀರಿ, ಸೊ ಟಾರ್ಗೆಟ್ ರೀಚ್ ಮಾಡೋಣ ಬನ್ನಿ ಗಾಯ್ಸ್. ಬನ್ನಿ. ಸೊ ನೋಡಿ ವ್ಯೂ ಯಾವ ರೀತಿ ಕಾಣಿಸ್ತೈತೆ ಅಲ್ಲಿ. 3K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದರೆ ಇನ್ನೊಂದು ಬೆಟ್ಟ ಹತ್ತೀನಿ ನಾನು. ಬ್ರೋ ಇಲ್ಲಿ ಯಾರು ಯೂಟ್ಯೂಬರ್ ಬಂದವ್ರಾ ಈ ಪ್ಲೇಸಿಗೆ? ಸೊ ಈ ಪ್ಲೇಸಿಗೆ ಯಾರು ಬಂದಿಲ್ವಾ? ಹಾಗಾದ್ರೆ ನಾನೇ ಫಸ್ಟ್ ಬ್ರೋ. ಓಕೆ ಬ್ರೋ, ಫಸ್ಟ್. ಹೌ ಗೈಸ್, ನಾನೇ ಫಸ್ಟ್ ಅಂತೆ. ಒಬ್ಬ ಯೂಟ್ಯೂಬರ್ ಆಗಿ ಫಸ್ಟು ಈ ಬೆಟ್ಟ ಹತ್ತುತ್ತಾ ಇರೋದು ನಾನೇ. ಸೊ ತುಂಬ ಜನ ಕೇಳೋರಲ್ವ ಬ್ರೋ? ಬ್ರೋ ಆ ರೆಸಾರ್ಟಿಂದ ಇಲ್ಲಿಗೆ ಬರೋಕ್ಕೆ 4 ಕಿಲೋಮೀಟರ್ 4 ಕಿಲೋಮೀಟ್ರ್ ಆಗುತ್ತಂತೆ. ಆಮೇಲೆ ಹೆವಿ ಉಂಬಳ ಲೀಚಸ್ ಹೆವಿ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬರಬೇಕು. ನೋಡಿ ಇಲ್ಲಿ ಚಪ್ಪಲೆ ಒಳಗೆ ಐತೆ, ತೋರಿಸ್ತೀನಿ ನಿಮಗೆ ಉಂಬಳ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಒಳಗೈತೆ ನೋಡಿ ಗೈಸ್. ಉಂಬಳ ಕತ್ತಿ ಉಂಬಳ ಬಲಿ ಮಾಡೋದೆ ಮತ್ತ ಬ್ರೋ. ಫುಲ್ ಕವರ್ ಐತೈತೆ ಬ್ರೋ, ಫುಲ್ ಕವರ್ ಆಯಿತು. ಫುಲ್ ಕವರ್ ಆಗಿತ್ತು ಗೈಸ್. ಸೊ ನೋಡ್ಬೋದು ನೀವೇ, ಫುಲ್ ಕವರ್ ಆಗೋಯ್ತು, ಏನೂ ಕಾಣಿಸ್ತಾ ಇಲ್ಲ ಬ್ರೋ. ಯಾವ್ದಾರು ಫಿಲಮ್ ಶೂಟಿಂಗ್ ನಡೆದೈತೆ ಇಲ್ಲಿ? ಇಲ್ಲಿ ಯಾವುದು ನಡೆದಿಲ್ಲ, ಇಲ್ಲಿ ಯಾವುದು ಫಿಲಮ್ ಶೂಟಿಂಗ್ ಕೂಡ ನಡೆದಿಲ್ವಂತೆ. ಗಾಳಿಗುಡ್ಡ ಹಾಂ ಓಕೆ ಬ್ರೋ, ಒಳ್ಳೆ ಪ್ಲೇಸು, ಒಂದು ಒಳ್ಳೆ ವ್ಯೂ ತೋರಿಸ್ಕೊಟ್ಟಿರಿ. ಥ್ಯಾಂಕ್ ಯು ಬ್ರೋ. ದೂರ ಅಷ್ಟೇ ಇರೋದು ಬೆಟ್ಟ. ಸೊ ನೋಡಿ ಕೆಳಗಡೆಯಿಂದ ವ್ಯೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ, ತೋರಿಸ್ತೀನಿ ರೀ. ಚಿಕ್ಕಮಂಗ್ಳೂರು ಡಿಸ್ಟಿಕ್, ತಳಸಾ ತಾಲೂಕ್, ಗಾಡೆಕಲ್. ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ ಬ್ರೋ ಇಲ್ಲಿ. ಗಾಯ್ಸ್ ಫೈನಲ್ ಆಗಿ ಬೆಟ್ಟ ರೀಚ್ ಆಗಿಬಿಟ್ಟು. ಸೊ ಗಾಯ್ಸ್ ಫೈನಲ್ ಆಗಿ ಬೆಟ್ಟ ರೀಚ್ ಆದೋ. ಸೊ ನೋಡ್ಬೋದು ವ್ಯೂ ಪಾಯಿಂಟ್ನ. ನೋಡಿ ಗಾಯ್ಸ್, ವ್ಯೂ ಪಾಯಿಂಟ್ ಸುತ್ತ ಬೆಟ್ಟ, ಗೈಸ್. ಸೊ ಇದುವರೆಗೂ ಯಾರು ಕೂಡ ಬೆಟ್ಟ ಹತ್ತಿರುವಂತೆ. ಸೊ ನಾವೇ ಫಸ್ಟು ಈ ಬ್ರದರ್ ಜೊತೆ, ನಾನು ಮತ್ತು ನಮ್ಮ ಕುಮಾರ್, ನಾವಿಬ್ಬರೇ ಸೊ ಬೆಟ್ಟ ಹತ್ತಿರೋದು. ಸೊ ತುಂಬ ಖುಷಿ ಆಗ್ತೈತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದಾಗ ಈ ಬೆಟ್ಟ ಒಂದು ಸತಿ ಹತ್ತು ನೋಡಿ, ಬಟ್ ಸೇಫಾಗಿ ಬನ್ನಿ, ಉಂಬಳ ಅಂತ ಜಾಸ್ತಿ ಐತೆ. ನಾವೆಲ್ಲ ತಗೊಂಬರಪ್ಪ ಇಲ್ಲಿ ಇಟ್ಕೊಂಡು ಬರುತ್ತಾ ಗಾಯ್ಸ್. ಫೈನಲ್ ಆಗಿ ಬೆಟ್ಟ ಹತ್ತಾಯಿತು, ಸುಸ್ತಾಗೋಗೈತೆ ಗೈಸ್. ಸೊ ಇವಾಗ ಮಲ್ಕೊಂಡಿದ್ದೀವಿ. ಸೊ ಗೈಸ್ ಫೈನಲ್ ಆಗಿ ಬೆಟ್ಟ ರೀಚ್ ಆಯಿತು ಇವಾಗ. ಸೊ ಕೆಳಗೆ ಇಳಿಬೇಕು. ಸೊ ಫುಲ್ ಕವರ್ ಆಗೋಯ್ತು, ಮೋಡ ಎಲ್ಲ ಕವರ್ ಆಯಿತು ಗೈಸ್. ಇವಾಗ ಮತ್ತೆ ರಿಟರ್ನ್ ನಾವು ಬೆಟ್ಟ ಇಳಿಬೇಕು. ಸೊ ಬನ್ನಿ ಬೆಟ್ಟ ಇಳಿಯೋಣ. ಸೊ ಮಿಕ್ತವರೆಲ್ಲ ಅಲ್ಲಿ ಕೆಳಗಡೆ ಅವರೇ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಇವಾಗ ಮತ್ತೆ ನಾವು ಆ ರೆಸಾರ್ಟ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಮುಂದೆ ನಮ್ಮ ಗೈಡಲ್ಲಿ ಹೋಗ್ತವ್ರೆ. ಸೊ ಗೈಡ್ ಜೊತೆ ಇವಾಗ ನಾವು ಮತ್ತೆ ರೆಸಾರ್ಟ್ಗೆ ಹೋಗಿ ಸ್ಟೇ ಮಾಡ್ಬೇಕು, ಅಲ್ಲೇ ಸ್ಟೇ ಆಗ್ತೀವಿ ಇವತ್ತು. ಸೊ ಗೈಸ್ ಬನ್ನಿ ಹೋಗೋಣ. ಉಂಬಳಕೆಯಲ್ಲಿ ಕಚ್ಚಿಸ್ಕೊಂಡು ಹೋಗ್ತೀನಾ ಇಲ್ವಾ ನೋಡೋಣ, ಬನ್ನಿ ಗೈಸ್. ಇದೇನು ಮಾಡಲ್ತೀನಿ ನಡೀರಿ. ಓಡಿ ನೀವು ಓಡ್ಬೇಕಣ್ಣ.
ಇರಲೇ ಬದಿಲೇ ಕೆಳ ಕೊಡ್ಬಿಟ್ಟವ್ಲು. ಗಾಯ್ಸ್ ಬೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕು ಗಾಯ್ಸ್. ಇದು ಈ ಉಂಬ್ಳನ ಬೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕು ಗಾಯ್ಸ್. ಬೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕು. ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ, ಕಾಲು ಇಟ್ಟರೆ ಬರೀ ಉಂಬ್ಳ ಕಾಟಮ್ಮ. ಉಂಬ್ಳ ಗಾಯ್ಸ್, ಉಂಬ್ಳ ಉಂಬ್ಳ. ಇದು ನಾವಿರೋದೆ ತಾನೆ. ಹ್ಞೂ ಮಚ್ಚ ಅದೇನೆ, ನಾವು ಅಲ್ಲೇ ಸ್ಟೇ ಆಗಿರೋದು, ಅಲ್ಲೇ ಬಸ್ಸು. ಗಾಯ್ಸ್ ಉಂಬ್ಳಗಳು ಆಕ್ರಮಣಗಳು ಮಾಡ್ತೈತಿ ಗಾಯ್ಸ್. ಉಂಬ್ಳ ಆಕ್ರಮಣ ಮಾಡಕತ್ತೈತೆ. ಯಾಕೆ ಚಿನ್ನು ನಾನು ರಕ್ತ ಕುಡಿಬೇಕೇನ ನೀನು? ಗೈ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಈ ಬೆಟ್ಟಕ್ಕೆ ಬರ್ತೀನಿ ಅಂತಂದರೆ ಸೊ ಈ ಥರ ಹತ್ತಿಗೆ ಉಪ್ಪು ಇಲ್ಲಾಂದರೆ ಡೆಟಾಲ್ ತಗೊಂಡೋದ್ರೆ ಜಾಸ್ತಿ ಕಾಲಿಗೆ ಏನು ಮುತ್ಕೊಳ್ಳಲ್ಲ. ಸೊ ಇಲ್ಲಾಂದರೆ ನಿಮ್ಮನ್ನ ಆಕ್ರಮಣ ಮಾಡಾಕ್ಬಿಡುತ್ತೆ. ಓ ಬೇಗ ಬಾ, ಆನೆಗೆ ಹಿಡ್ಕೊಂಡದ್ದು ನೀನು ಬೇರೆ ತಪ್ಪಕ್ಕೆ ಇದೆಯಾ? ಬೇಗ ಬಾ ಬಾಲ, ಮರಿ ಆನೆ ಥರ ಇದೆ ನೀನು ಹಿಡ್ಕೊಂಡದ್ದು. ಬೇಗ ಬಾ. ಹೋಮ್ ಸ್ಟೇ ಗೈಸ್ ಇದೆ ನೋಡಿ ಕಾಟಿಕ ಎಸ್ಟೇಟು. ಸೊ ಇದೇನೆ ಅವ್ರದ್ದು ಹೌಸು ಇರೋದು. ಹಾಯ್ ಪಿಂಟೋ ಗಾಯ್ಸ್, ಫೈನಲಾಗಿ ಬಂದಾಯಿತು ರೆಸಾರ್ಟಿಗೆ. ಸೊ ಇವರೇ ಗೈಡ್ ನೆಸದಿಗೆ ಉಂಬ್ಳಾಗೋಸಿ ಊಟ ಕಮ್ಮಿ ಹಾಕಿ, ಸರಿನಾ? ಓಕೆ ಥ್ಯಾಂಕ್ ಯು. ಕೊಟ್ಬಿಟ್ರಪ್ಪ ಅವ್ರ ಐಟಮ್ ಎಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬನ್ನಿ ಇವಾಗ ಕ್ರಿಕೆಟ್ ಆಡೋಣ. ನಮ್ಮ ಮೈಕ್ ಕ್ರಿಕೆಟ್ ಆಡ್ತವ್ರೆ, ಕ್ರಿಕೆಟ್ ಆಡೋಣ ಬನ್ನಿ. ಎಕ್ಸ್ಪೀರಿಯನ್ಸ್ ನಿಂದು ಬೆಟ್ಟದ್ದು ಆದರೆ ಅವಾಗ ಉಂಬ್ಳ. ಓಯ್ ಬಾ ಬೆಟ್ಟ ನೋಡ್ಕೊಂಬ ಇನ್ನೊಂದ್ಸತಿ. ಬಾಯ್ಲಿ ಹೇಗಿತ್ತು ಬೆಟ್ಟದ ಎಕ್ಸ್ಪೀರಿಯನ್ಸು? ಹುಳ ಏನು ತಿನ್ಬಿಡ್ತಾನೆ ನಿನ್ನ ಕಾಲನ್ನ? ತಿಂದೆ ಎಲ್ಲ ತಾನೆ ಹುಳ ನಿನ್ನ? ಹಾಂ ಬಾ ಇನ್ನೊಂದ್ಸತಿ ಬೆಟ್ಟ ಹತ್ತಮ್ಮ. ಏಯ್ ಬಾ. ಈ ಮೇಡಮ್ ಬರಲೇ ಇಲ್ಲ ಯಾಕೆ? ಔಟ್ ಐತ್ ಕಣ ಮಚ್ಚ. ವಿಡಿಯೋ ತೋರ್ಸನೆ. ಎರಡು ಸಿಕ್ಸ್ ರೇ. ಗೈಸ್ ಕಾಟಿಕೇನ್ ರೆಸಾರ್ಟಲ್ಲಿ 1-2 ಅವರ್ ಕ್ರಿಕೆಟ್ ಅಲ್ಲಿ ಆಡ್ಕೊಂಡು ಸೊ ಇವಾಗ ನಾವು ಮೇದಾಯಿ ಪಾಯಿಂಟ್ ಬಂದಿದ್ದೀವಿ. ಸೊ ನೋಡ್ಬೋದು ಇಲ್ಲೇ ನೀವು ಈ ಬೆಟ್ಟ ತುಂಬ ಬ್ಯೂಟಿಫುಲ್ ಆಗೈತೆ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಬಂದ್ರಿ ಈ ಪ್ಲೇಸಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತವ್ರೆ ಗೈಸ್. ಸರಿ ಸುಮ್ಮನೆ ಕುಣಿತಾರ ನೀನು. ಗೈಸ್ ನಾವು ಇವಾಗ ಮೈದಾಡಿ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಸೊ ನೋಡ್ಬೋದು ನೀವೇನೆ ಮೈದಾಡಿ ವ್ಯೂ ಪಾಯಿಂಟ್ ಯಾವ ರೀತಿ ಐತೆ ಅಂತ. ಸೊ ನೋಡಿ ಮೈದಾಡಿ ವ್ಯೂ ಪಾಯಿಂಟು ಸೊ ತುಂಬ ಸಖತ್ತಾಗೈತೆ. ಒಂದು ಒಳ್ಳೆ ವ್ಯೂ ಸೂಪರಾಗಿ ಕಾಣಿಸುತ್ತೆ ನೋಡಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ, ಚಿಕ್ಕಮಂಗ್ಳೂರು ಸೈಡ್ ಬಂದಾಗ ವ್ಯೂ ಪಾಯಿಂಟ್ನ ಬಂದು ವಿಸಿಟ್ ಮಾಡಿ ಗೈಸ್. ಬ್ರದರ್ ನೀವೆಲ್ಲ ಓನರು ಕಾಟಿಕೇನ್ ರೆಸಾರ್ಟ್? ಗೈಸ್ ಇವರೇ ನೋಡಿ ಕಾಟಿಕೇನ್ ರೆಸಾರ್ಟ್ ಓನರು. ಸೊ ಇವರೇ ಪ್ಲೇಸ್ಗಳೆಲ್ಲ ನಿಮಗೆ ತೋರಿಸ್ಕೋಕೆ ಮತ್ತು ವಿಸಿಟ್ ಮಾಡೋಕ್ಕೆ ಇವರೇ ಕೂಡ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಟೈಮ್ ಬಂದಾಗ ಈ ಕಡೆ ಕಾಟೇನ್ ಪ್ಯಾಲೇಸಿಗೆ ಬನ್ನಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಚಿಕ್ಕಮಂಗ್ಳೂರು ಸೈಡ್ ಏನಾದರೂ ಬರ್ತೀನಿ ಅಂತಂದರೆ ಸೊ ಕಾಟಿಕೇನ್ ರೆಸಾರ್ಟ್ಗೆ ಬನ್ನಿ.
ಸೊ ತುಂಬ ಚೆನ್ನಾಗೈತೆ, ರೂಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು ತುಂಬ ಚೆನ್ನಾಗೈತೆ. ಸೊ ಈ ಥರ ವ್ಯೂ ಪಾಯಿಂಟ್ ಕೂಡ ಅವರೇ ಕರ್ಕೊಬಂದು ನಿಮಗೆ ಜೀಪಲ್ಲಿ ಮುಖಾಂತರ ಕರ್ಕೊಬಂದು ನಿಮಗೆ ತೋರಿಸ್ತಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ, ವಿಸಿಟ್ ಮಾಡಿ. ಬುದ್ಧಿ ಹೇಳ ನಿನ್ ತಲೆ ಕೆಡ್ಸ್ಕೊಂಡೆ ಬುದ್ಧಿ ಹೇಳ. ಆರಾಮ ಮಾಡೋಣ, ಆ ಕಡೆ ಯಾರು ಬಂದರು. ಹೋಗ್ಬೇಕಿಲ್ಲ ಎಲ್ಲ ಇದು ಗಾಡಿ ಇಲ್ಲಾಂದ್ರೆ ಸೆಕೆಂಡ್ಸ್ ಮಾರ ಕೊಡುವೆ. ಸೊ ಗೈಸ್, ಬೆಟ್ಟ ಎಲ್ಲ ಹತ್ತಾಯಿತು, ಮಲ್ಕೊಂಡು ಒಳ್ಳೆ ಫ್ರೆಶ್ ಅಪ್ ಆಗಿ ಟೀಗೆ ಕುತ್ಕೊಂಡು ಇವಾಗ ಸೊ ಫೈರ್ ಕ್ಯಾಂಪ್ ಮಾಡ್ಬೇಕಂತೆ. ಸೊ ಫೈರ್ ಕ್ಯಾಂಪ್ ಮಾಡಕ್ಕೆ ಹೋಗ್ತಿದ್ದೀವಿ, ಬನ್ನಿ ಗೈಸ್ ಹೋಗೋಣ. ಕಾಯ್ಸ್ಕೋ ಡ್ಯಾನ್ಸ್ ಆಡಕ್ಕೆ ಬಂದೈತೆ. ಡ್ಯಾನ್ಸ್ ಉಮ್ಳ ಡ್ಯಾನ್ಸ್ ಆಡ್ತೀನಿ. ಉಮ್ಳನ ಡ್ಯಾನ್ಸ್ ಆಡಕ್ಕೆ ಬಂದೈತೆ ಗಾಯ್ಸ್. ಗೈಸ್ ಫೈನಲ್ ಆಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಾಯಿತು. ಸೊ ಇವಾಗ ಊಟ ಮಾಡಕ್ಕೆ ಹೋಗೋಣ ಬನ್ನಿ ಗೈಸ್. ಅವ್ರ ಯಾರು ಇನ್ನೊಬ್ರು ಬೇರೆಯವ್ರು ಬಂದರು, ಅವರೆಲ್ಲ ಆಡ್ತವ್ರೆ.